ಹಾಯ್ ನನ್ನ ಓದುಗ ಗೆಳೆಯರೇ, ಕತ್ತಲ ರಾತ್ರಿಯಲ್ಲಿ ಪಾರ್ಟ್ 2 ಪಾರ್ಟ್ 1 ವಿಡಿಯೋ ನೋಡದವರು ಕೆಳಗಡೆ ಲಿಂಕ್ ಕೊಟ್ಟಿರುತ್ತೇನೆ, ನೋಡಿಕೊಂಡು ಬನ್ನಿ. ಇಲ್ಲದಿದ್ದರೆ ಕತೆ ಅರ್ಥವಾಗಲಾರದು. ಮನೆಗೆ ಬಂದ ನನಗೆ ರಾತ್ರಿ ಇಡೀ ನಿದ್ರೆ ಬರಲಿಲ್ಲ. ಶೆಡ್ನಲ್ಲಿ ರಮೇಶ್ ಕೊಟ್ಟ ಸುಖ ಕಣ್ಣು ಮುಂದೆ ಬರುತ್ತಿತ್ತು. ಅದೇ ಯೋಚನೆಯಲ್ಲಿ ಯಾವಾಗ ನಿದ್ರೆಗೆ ಜಾರಿದೆನೋ ಗೊತ್ತಾಗಲಿಲ್ಲ. ಮರುದಿನ ಎಂದಿಗಿಂತ ಬೇಗನೆ ಎಚ್ಚರವಾಯಿತು. ಮನೆ ಕೆಲಸ ಎಲ್ಲಾ ಮುಗಿಸಿ ಕೆಲಸಕ್ಕೆ ಹೊರಡಲು ರೆಡಿಯಾಗುತ್ತಿದ್ದೆ. ಅಷ್ಟರಲ್ಲಿ ಪಕ್ಕದ ಮನೆಯ ಆಂಟಿ ಬಂದರು. ನಿನ್ನೆ ಎಷ್ಟು ಹೊತ್ತಿಗೆ ಬಂದೆ ಎಂದು ಕೇಳಿದರು. ಅದಕ್ಕೆ ನಾನು ನದಿಯಲ್ಲಿ ನೀರು ತುಂಬಿ ಹರಿಯುತ್ತಿತ್ತು, ಹಾಗಾಗಿ ತಡ ಆಗಿತ್ತು ಅಂದೆ. ಇಂದು ನನ್ನ ಗೆಳತಿಯ ಮನೆಯಲ್ಲಿ ಬರ್ತ್ಡೇ ಪಾರ್ಟಿ ಇದೆ, ಹಾಗಾಗಿ ಅವಳ ಮನೆಯಲ್ಲೇ ರಾತ್ರಿ ಉಳಿದು ಅಲ್ಲಿಂದಲೇ ನಾಳೆ ಕೆಲಸಕ್ಕೆ ಹೋಗುವೆ ಎಂದು ಹೇಳಿ 2 ಜೊತೆ ಬಟ್ಟೆ ಹಿಡಿದುಕೊಂಡು ಮನೆಯಿಂದ ಹೊರಟೆ. ಕೆಲಸದಲ್ಲಿ ಉತ್ಸಾಹ ಇರಲಿಲ್ಲ. ರಮೇಶ್ ಜೊತೆ ಮಾತಾಡೋಣ ಅಂದ್ರೆ ನನ್ನ ಬಳಿ ಮೊಬೈಲ್ ಇರಲಿಲ್ಲ. ಮಧ್ಯಾಹ್ನ ಊಟದ ಸಮಯದಲ್ಲಿ ಹೊರಗೆ ಹೋಗಿ ಕಾಯಿನ್ ಬಾಕ್ಸ್ ನಿಂದ ರಮೇಶ್ಗೆ ಕಾಲ್ ಮಾಡಿ ಸಂಜೆ ಬರುವುದಾಗಿ ತಿಳಿಸಿದೆ. ಸಂಜೆ ನಾನು ಕೆಲಸ ಮಾಡುವ ಜಾಗದಿಂದ ಹೊಸ ಸೀರೆ ಉಟ್ಟು ಹೊರಟೆ. ಬಸ್ಗೆ ಹತ್ತೋಕೆ ಮುಂಚೆ ರಮೇಶ್ಗೆ ಕಾಲ್ ಮಾಡಿದೆ. ಸ್ವಲ್ಪ ಹೊತ್ತು ಅಲ್ಲೇ ಇರಿ, ಸ್ವಲ್ಪ ಕತ್ತಲಾದ ಮೇಲೆ ನದಿಯ ಬಳಿ ಬನ್ನಿ, ನಾನು ಕಾಯುತ್ತಿರುತ್ತೇನೆ ಎಂದು ಹೇಳಿದರು. ಹೌದು, ಯಾರಾದರೂ ನೋಡಿದರೆ ಕಷ್ಟ ಅಂತ ಅಲ್ಲೇ ಸ್ವಲ್ಪ ಹೊತ್ತು ಅಡ್ಡಾಡಿ ಕೊನೆಯ ಬಸ್ಸಲ್ಲಿ ಬಂದು ನದಿ ಕಡೆ ನಡೆದೆ. ಅವರು ಅಲ್ಲಿ ನನಗಾಗಿ ಕಾಯುತ್ತಿದ್ದರು. ನನ್ನನ್ನು ನೋಡಿ ಅವರ ಮುಖ ಅರಳಿತು. ಅಲ್ಲಿಂದ ಅವರ ಶೆಡ್ಗೆ ಹೋದೆವು. ಅಲ್ಲಿ ಹೋದ್ರೆ ನಿನ್ನೆಗಿಂತ ಶೆಡ್ ತುಂಬಾನೇ ಕ್ಲೀನ್ ಆಗಿತ್ತು. ದಿನವಿಡೀ ಕೆಲಸ ಮಾಡಿ ಒಂದು ಗಟ್ಟಿಯಾದ ಮಂಚ ರೆಡಿ ಮಾಡಿದ್ರು. ಮೃದುವಾದ ಹಾಸಿಗೆನೂ ತಂದಿದ್ರು. ಅದನ್ನು ನೋಡಿದ ನಾನು ರಮೇಶ್ಗೆ ಹಗಲೆಲ್ಲ ನಿಮ್ಮ ಕೆಲಸ ಬಿಟ್ಟು ಈ ಕೆಲಸ ಮಾಡಿದ್ರ ಎಂದು ಕೇಳಿದೆ. ಅದಕ್ಕೆ ಅವರು ನಸು ನಗುತ್ತಾ, ಹೌದು, ನಿಮಗಾಗಿ ಇಷ್ಟು ಮಾಡದಿದ್ದರೆ ಹೇಗೆ, ನನ್ನನ್ನು ತಬ್ಬಿಕೊಂಡು, ನೀವು ಈ ಸೀರೆಯಲ್ಲಿ ತುಂಬಾ ಸುಂದರವಾಗಿ ಕಾಣುತ್ತಿದ್ದೀರಿ ಅಂದ್ರು. ಎಲ್ಲ ನಿಮಗಾಗಿ ಅಂತ ಹೇಳಿ ಹೊಸ ಮಂಚದಲ್ಲಿ ಕುಳಿತುಕೊಂಡೆ. ರಮೇಶ್ ನನ್ನ ಪಕ್ಕದಲ್ಲಿ ಬಂದು ಕುಳಿತು, ನಾನು ಉಟ್ಟಿದ್ದ ಸೀರೆ, ಬ್ಲೌಸ್ ತೆಗೆಸಿ ಅವರ ತೊಡೆ ಮೇಲೆ ಮಲಗಿಸಿಕೊಂಡರು. ನಾನು ಪಿಸುಗುಡುತ್ತಾ, ರಾತ್ರಿ ಇಲ್ಲಿ ಯಾರೂ ಬರೋದಿಲ್ವಾ ಅಂತ ಕೇಳಿದೆ. ಇಲ್ಲ ಕಾವ್ಯ, ಈ ತೋಟ ನಾನು ಲೀಸ್ಗೆ ಕೊಂಡಿದ್ದೇನೆ, ಯಾರೂ ಬರಲ್ಲ, ಹೆದರಬೇಡಿ ಅಂತ ಹೇಳಿದ್ರು. ರಮೇಶ್ ಒಂದು ಕೈಯಲ್ಲಿ ಬ್ರಾದ ಮೇಲಿಂದಲೇ ಮೊಲೆಯನ್ನು ಸವರುತ್ತಿದ್ದರು. ನನಗೂ ಹಿತ ಅನಿಸಿ ಅವರನ್ನು ಬಾಗಿಸಿ ಅವರ ತುಟಿಗೆ ಮುತ್ತಿಟ್ಟೆ. ರಮೇಶ್ ನನ್ನ ತಲೆಯನ್ನು ಎತ್ತಿ ಹಿಡಿದು ದೀರ್ಘವಾಗಿ ಚುಂಬಿಸುತ್ತಾ, ಅವರ ನಾಲಗೆಯನ್ನು ನನ್ನ ಬಾಯಲ್ಲಿ ಅತ್ತಿತ್ತ ಆಡಿಸುತ್ತಾ, ತುಟಿಯನ್ನು ಮೃದುವಾಗಿ ಕಚ್ಚುತ್ತಾ, ಕೆಳ ತುಟಿಯಿಂದ ಜೇನು ಸವಿಯುತ್ತಿದ್ದರು. ಬ್ರಾದ ಹುಕ್ ತೆಗೆದು ಒಂದು ಕೈಯಲ್ಲಿ ಮೊಲೆಯನ್ನು ಹಿಚುಕಲು ಶುರು ಮಾಡಿದರು. ಒಂದು ಕೈಯನ್ನು ಪ್ಯಾಂಟಿ ಒಳಗಡೆ ಕೈ ಹಾಕಿದರು. ದಿನವೆಲ್ಲ ರಸಮಯ ಕ್ಷಣಗಳನ್ನು ನೆನಪು ಮಾಡಿಕೊಂಡು ನನ್ನ ತುಳು ಒದ್ದೆಯಾಗಿತ್ತು. ನಾನು ಸ್ನಾನ ಮಾಡಿ ಬರುತ್ತೇನೆ ಎಂದು ಎದ್ದೆ. ಒಟ್ಟಿಗೆ ಸ್ನಾನ ಮಾಡೋಣ ಅಂತ ಬಿಸಿ ನೀರು ತಂದು ನೀರು ಹದ ಮಾಡಿ ಅವರ ಬಟ್ಟೆ ಬಿಚ್ಚಿದ್ರು. ಇಬ್ಬರು ಬೆತ್ತಲೆಯಾಗಿ ನೀರಾಟ ಆಡುತ್ತಾ, ಅವರು ನನ್ನ ಮೈಗೆ ಸೋಪು ಹಚ್ಚುತ್ತಾ, ಅಲ್ಲಿಯೂ ಬಿಡದೆ ಮೊಲೆಯನ್ನು ಮಸಾಜ್ ಮಾಡಿದರು. ನಾನು ಏನು ಕಡಿಮೆ ಎನ್ನುವಂತೆ ಅವರ ಎದ್ದು ನಿಂತ ಗಡುಸಾದ ಸಾಮಾನಿಗೆ ಸೋಪು ಹಾಕಿ ಮಸಾಜ್ ಮಾಡಿದೆ. ಸ್ನಾನ ಮುಗಿಸಿ ಮೈ ಒರೆಸಿಕೊಳ್ಳುತ್ತಾ ಬಟ್ಟೆ ಹಾಕಿಕೊಳ್ಳಲು ಬಂದ ನನ್ನನ್ನು ಎತ್ತಿಕೊಂಡು ಬಂದು ಮಂಚದ ಮೇಲೆ ಅವರು ಮಲಗಿ ಅವರ ಮೇಲೆ ನನ್ನನ್ನು ಉಲ್ಟಾ ಮಲಗಿಸಿ ತುಲ್ಲಿನ ಬಳಿ ಅವರ ಮುಖ ತಂದರು. ಈ ಮೋಜಿನಾಟದ ಬಗ್ಗೆ ಮೊದಲೇ ಊಹಿಸಿದ ನಾನು ಕೂದಲು ಇಲ್ಲದಂತೆ ಕ್ಲೀನ್ ಮಾಡಿದ್ದೆ. ಅವರೇನು ಕಡಿಮೆ ಇರಲಿಲ್ಲ, ಅವರು ಮೇಲೆ ಕೆಳಗೆ ಎಲ್ಲಾ ಕ್ಲೀನ್ ಮಾಡಿದ್ರು. ಉಲ್ಟಾ ಮಲಗಿ ನನ್ನ ತುಲ್ಲಿಗೆ ಬಾಯಿ ಹಾಕಿ ನೆಕ್ಕುತ್ತಿದ್ದರೆ, ಆಹಾ, ನಾನು ತುಲ್ಲನ್ನು ಅವರ ಬಾಯಿಗೆ ಒತ್ತುತ್ತಿದ್ದೆ. ನಾನು ಗೂಟಕ್ಕೆ ಬಾಯಿ ಹಾಕಿದಾಗ ನನ್ನ ಬಾಯಿ ತುಂಬಿ ಹೋಗಿತ್ತು. ಅವರು ಗೂಟವನ್ನು ಎತ್ತಿ ಎತ್ತಿ ಕೊಡುತ್ತಿದ್ದರು. ಚೀಪಿ ಚೀಪಿ ರಸ ಕುಡಿಯಲು ಅವನಿಸುತ್ತಿದ್ದೆ. ಈಗ ಅವರು ಮೇಲೆ ಬಂದು ನನ್ನನ್ನು ಅಂಗಾತ ಮಲಗಿಸಿ ಗೂಟವನ್ನು ಗಂಟಲಿಗೆ ಇಳಿಸಿದರು. ನನ್ನ ತುಲ್ಲಿನ ಚಂದ್ರನಾಡಿ ಚೀಪುತ್ತಾ 2 ಬೆರಳನ್ನು ಒಳಕ್ಕೆ ತೂರಿಸಿ ಜೋರಾಗಿ ಫಿಂಗರಿಂಗ್ ಮಾಡುತ್ತಿದ್ದರು. 2 ನಿಮಿಷದ ಬೆರಳಿನ ಆಟದಲ್ಲಿ ಚಿಲ್ ಎಂದು ರಸ ಹಾರಿತು. ಅಬ್ಬಬ್ಬಾ, ಸಾಕು ರಮೇಶ್, ಸಾಕು ಎಂದೆ. ಅವರು ಬಿಡಲಿಲ್ಲ. ರಸ ಮತ್ತೆ ಹರಿಯಿತು. ಗೂಟ ಇನ್ನೂ ರಸ ಬಿಟ್ಟಿರಲಿಲ್ಲ. ನನ್ನ ಮೇಲಿಂದ ಎದ್ದು ನನ್ನ ಕಾಲು ಅಗಲಿಸಿ ಗೂಟ ತುಲ್ಲಿನ ಒಳಗೆ ನೂಕಿದರು. ತುಲ್ಲು ರಸ ಬಿಟ್ಟಿದ್ದರಿಂದ ಸಲೀಸಾಗಿ ಒಳಗಡೆ ನುಗ್ಗಿತು. ಬಿಡದೆ ತುಂಬಾ ಹೊತ್ತು ಹೊಡೆದ್ರು. ರಮೇಶ್ಗೆ ಮಜಾ ಬರುತ್ತಿರಲಿಲ್ಲ. ಗೂಟ ಹೊರ ತೆಗೆದು ತಿರುಗಿ ಮಲಗಲು ಹೇಳಿದರು. ನನ್ನ ಸೊಂಟ ಹಿಡಿದು ಮೇಲಕ್ಕೆ ಎತ್ತಿ ಹಿಂದೆಯಿಂದ ನುಗ್ಗಿಸಿದರು. ಅಬ್ಬಾ ಅಬ್ಬಾ, ಗೂಟ ಪೂರ್ತಿಯಾಗಿ ಒಳ ಹೋಗಿತ್ತು. ಈ ಮೊದಲ ಅನುಭವ ಗಂಡನಿಂದಲೂ ಸಿಕ್ಕಿರಲಿಲ್ಲ. ನನ್ನ ಸೊಂಟ ಹಿಡಿದುಕೊಂಡು ಜೋರಾಗಿ ಕುಟ್ಟಲು ಶುರು ಮಾಡಿದರು. ಆಹಾ, ಹಾ ಹಾ ಎಂದು ಮುಳುಗಾಡುತ್ತಾ ಸುಖ ಪಡುತ್ತಾ ಇನ್ನೂ ಜೋರಾಗಿ ಗುದ್ದಿ ರಮೇಶ್ ಅವರು ಗೂಳಿಯಂತೆ ಎತ್ತಿ ಎತ್ತಿ ಹೊಡೆಯುತ್ತಿದ್ದರು. ನಾನು ಸುಖದ ಅಮಲಿನಲ್ಲಿ ಆಹಾ, ಹಂಹ, ಅಮ್ಮ ಅಮ್ಮ ಅಮ್ಮ
ಎನ್ನುತ್ತಾ ತೇಲುತ್ತಿದ್ದೆ. ಗೂಟದಲ್ಲಿ ರಸ ಬರುವ ಕ್ಷಣದಲ್ಲಿ ಅವರು ಜೋರಾಗಿ ಗುದ್ದುತ್ತಾ ರಸ ಬಿಟ್ಟರು. ಅಬ್ಬಾ ಎಂದು ನಾನು ಸುಸ್ತಾಗಿ ಬಿದ್ದುಕೊಂಡೆ. ಅವರು ಪಕ್ಕದಲ್ಲೇ ಮಲಗಿ ಗಟ್ಟಿಯಾಗಿ ತಬ್ಬಿಕೊಂಡು ತುಟಿಯನ್ನು ಚುಂಬಿಸುತ್ತಿದ್ದರು. ತುಳ್ಳು ಮತ್ತು ಗೂಟದ ರಸ ತುಳ್ಳಿನಲ್ಲಿ ತುಂಬಿಹೋಗಿ ಹೊರಗೆ ಹರಿಯುತ್ತಿತ್ತು. 10 ನಿಮಿಷಗಳ ನಂತರ ಎದ್ದು ಬಾತ್ ರೂಮ್ಗೆ ಹೋಗಿ ಇಬ್ಬರು ತೊಳೆದುಕೊಂಡು ಬಂದು, ಬೆತ್ತಲೆಯಾಗಿ ತಬ್ಬಿಕೊಂಡು ಮಲಗಿಕೊಂಡೆವು. ನನಗೆ ಮುಂಜಾನೆ ಬೇಗನೆ ಎಚ್ಚರ ಆಯಿತು. ರಮೇಶ್ ಗಾಢ ನಿದ್ದೆಯಲ್ಲಿದ್ದರು. ರಮೇಶ್ನ ಕೈ ಮೇಲೆ ತಲೆ ಇಟ್ಟು ಮಲಗಿದ್ದೆ. ಅವರ ಇನ್ನೊಂದು ಕೈ ನನ್ನ ಮೊಲೆಯನ್ನು ಹಿಡಿದುಕೊಂಡಿತ್ತು. ಬಿಡಿಸಿಕೊಳ್ಳಲು ಮನಸ್ಸಿರಲಿಲ್ಲ. ಆದ್ರೆ ಊರಿನ ಜನ ಹೇಳೋಕೆ ಮೊದಲೇ ಶೆಡ್ ನಿಂದ ಹೊರಡಬೇಕಿತ್ತು. ಹಾಗಾಗಿ ಒಲ್ಲದ ಮನಸ್ಸಿನಿಂದ ಮೊಲೆಯಿಂದ ಅವರ ಕೈಯನ್ನು ಬಿಡಿಸಿಕೊಂಡು, ಅವರ ಹಣೆಗೊಂದು ಮುತ್ತು ಕೊಟ್ಟು, ಬಿಸಿ ನೀರು ಕಾಯಲು ಇಟ್ಟು, ರಾತ್ರಿ ಬಿಚ್ಚಿಟ್ಟಿದ್ದ ಸೀರೆಯನ್ನು ಮಡಿಚಿಡುತ್ತಿದ್ದೆ. ಅಷ್ಟರಲ್ಲಿ ಅವರಿಗೂ ಎಚ್ಚರವಾಯಿತು. ನಾನು ಸ್ನಾನ ಮಾಡಲು ಬಾತ್ ರೂಮ್ಗೆ ಬಂದೆ. ಮೈ ಎಲ್ಲ ನೋಯುತ್ತಿತ್ತು. ಬಿಸಿ ನೀರು ಸ್ನಾನ ಮಾಡಿ ಬಂದೆ. ಟೀ ಕುಡಿದು ರೆಡಿಯಾಗುತ್ತಿದ್ದಂತೆ ರಮೇಶ್ ಸ್ನಾನ ಮಾಡಿ ಬಂದು ರೆಡಿಯಾಗಿ ಕೈಗೆ ಒಂದು ಕವರ್ ಇಟ್ಟರು. ಏನಿದು ಎಂದು ಕೇಳಿದೆ. ನಿಮಗೆ ಬೇಕಾಗುತ್ತೆ ಇರಲಿ ಎಂದರು. ಅವರನ್ನು ಗಟ್ಟಿಯಾಗಿ ತಬ್ಬಿಕೊಂಡು ನನ್ನನ್ನು ಮದುವೆ ಆಗ್ತೀರಾ ಎಂದೆ. ಅವರ ಮುಖ ಬಿಳಿಚಿಕೊಂಡಿತು. ಆದ್ರೂ ತೋರಿಸಿಕೊಳ್ಳದೆ 1 ವರ್ಷ ಕಳೆಯಲಿ ಅಂದು ತಬ್ಬಿಕೊಂಡು, ದೀರ್ಘ ಚುಂಬನದೊಂದಿಗೆ ನನ್ನನ್ನು ಪ್ರೀತಿಯಿಂದ ಕಳಿಸಿಕೊಟ್ಟರು. ಬಸ್ಸಲ್ಲಿ ಅವರು ಕೊಟ್ಟ ಕವರ್ ಓಪನ್ ಮಾಡಿ ನೋಡಿದೆ. ಅದರಲ್ಲಿ 5,000 ರೂಪಾಯಿ ಇತ್ತು. ಈ ಹಣ ನನ್ನ 2 ತಿಂಗಳ ಸಂಬಳಕ್ಕೆ ಸಮನಾಗಿತ್ತು. ಮನಸ್ಸಲ್ಲೇ ಅವರಿಗೆ ಧನ್ಯವಾದ ಹೇಳುತ್ತಾ ಪ್ರಯಾಣ ಮುಂದುವರೆಸಿದೆ. ಕತೆ ಇಷ್ಟವಾದರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮುಂದಿನ ಕತೆ ಪಾರ್ಟ್ 3. ನಮ್ಮ ಪಲ್ಲಂಗದಾಟ ಆಡುವಾಗ ರಮೇಶ್ನ ಗೆಳೆಯ ಪ್ರದೀಪನಿಗೆ ಸಿಕ್ಕಿಬಿದ್ದ ಕತೆ ಮುಂದುವರೆಯುವುದು.